ಎಲ್ಲ ಒಂದು SLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತು ಬೋರ್ಡ್ ಕಡೆಯಿಂದ ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಹೌದು, SLC ಮತ್ತು ಸೆಕೆಂಡ್ PUC ಅನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ ನಿಮ್ಮ ಪರೀಕ್ಷೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಅದೇನು ಅಂತ ಅಂದರೆ, ಪರೀಕ್ಷೆಗೂ ಮೊದಲೇ ರಿಸಲ್ಟ್ ದಿನಾಂಕ ಪ್ರಕಟ ಮಾಡಿದ್ದಾರೆ. ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಏನು ಮಾಡ್ತಾ ಇದ್ರು, ನಮಗೆ ಎಕ್ಸಾಮ್ ಮುಗಿದ ಮೇಲೆ, ಸಂಪೂರ್ಣ ಪರೀಕ್ಷೆಗಳು ಮುಗಿದ ಮೇಲೆ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡ್ತಾಯಿದ್ರು. ಆದರೆ ಈ ವರ್ಷ ಪರೀಕ್ಷೆಗೆ ಮೊದಲೇ ರಿಸಲ್ಟ್ ದಿನಾಂಕ ಪ್ರಕಟ ಮಾಡಿದ್ದಾರೆ. ಯಾವ ದಿನಾಂಕಕ್ಕೆ ಪರೀಕ್ಷೆ ಬರ್ತದೆ, ಪರೀಕ್ಷೆ ಪ್ರಾರಂಭ ಆಗ್ತವೆ, ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದರೆ ನಿಮಗೆ ವಿಡಿಯೋ ಕೊನೆಗೆ 3 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ವಿಡಿಯೋ ಕೊನೆಗೆ 3 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಅವು ಕೂಡ ನಿಮ್ಗೆ ಗೊತ್ತಿರಲೇಬೇಕು, ಖಂಡಿತ ಗೊತ್ತಿರಲೇಬೇಕು. ಎಕ್ಸಾಮ್ ಮುಗಿದ ಮುಂಚೆ ಸಂಪೂರ್ಣ ವಿಡಿಯೋ ನೋಡ್ಕೊಂಡು ಹೋಗಿ. ಅರ್ಥ ಆಯ್ತಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿರ ಅಥವಾ ಚಾನಲ್ ನೋಡ್ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಾಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇರುತ್ತೆ ನಿಮಗೆ ನಿಮ್ಮ ಒಂದು SLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅನ್ಯುವಲ್ ಎಕ್ಸಾಮ್ 2026 ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು ಅದೇ ರೀತಿ ಎಲ್ಲ ವಿಷಯ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದನ್ನು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅಂದರೆ SLC ಮತ್ತು ಸೆಕೆಂಡ್ PUCಲಿ ಅವರು ಶೇರ್ ಹೆಲ್ಪ್ ಮಾಡಿ ಕೂಡ, ಅವ್ರಿಗೂ ಹೆಲ್ಪ್ ಮಾಡಿ. ಅವ್ರು ಕೂಡ ಗೊತ್ತಿರೋದಿಲ್ಲ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. ಪರೀಕ್ಷೆಗೂ ಮೊದಲೇ ರಿಸಲ್ಟ್ ದಿನಾಂಕ ಪ್ರಕಟ. ಪ್ರತಿಯೊಂದು ಪಾಯಿಂಟ್ ನೋಡ್ತಾ ಹೋಗಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಏಪ್ರಿಲ್ 7ಕ್ಕೆ PU, ಏಪ್ರಿಲ್ 24ಕ್ಕೆ SLC ರಿಸಲ್ಟ್ ಗುರಿ ನೋಡಿ. ಅವ್ರು ಗುರಿ ಇಟ್ಕೊಂಡಿದ್ದಾರೆ. ಇಲಾಖೆಯವರು, ಶಿಕ್ಷಣ ಇಲಾಖೆಯವರು ಗುರಿ ಇಟ್ಕೊಂಡಿದ್ದಾರೆ. ಏನು ಗುರಿ ಅಂದರೆ, ಏಪ್ರಿಲ್ 7ಕ್ಕೆ PU ಫಲಿತಾಂಶ ಬರ್ತದೆ, ಸೆಕೆಂಡ್ PUC ಫಲಿತಾಂಶ ಏಪ್ರಿಲ್ 7ಕ್ಕೆ ಬರ್ತದೆ, ಮತ್ತು SLC ಫಲಿತಾಂಶ ಏಪ್ರಿಲ್ 24ಕ್ಕೆ ಬರ್ತದೆ. ನೆನ್ಪಿಟ್ಟುಕೊಳ್ಳಿ. ಇದೇ ಡೇಟಿಗೆ ಹೆಚ್ಚು ಕಮ್ಮಿ ಆದರೂ ಇದೇ ಡೇಟಿಗೆ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ನಂತರ ಸಂಭಾವ್ಯ ದಿನಾಂಕ ಘೋಷಣೆ ಇದೆ. ಮೊದಲು ಸಚಿವ ಮಧು ಬಂಗಾರಪ್ಪ ಘೋಷಣೆ. ಫೆಬ್ರವರಿ 28ರಿಂದ PU 2 ಅಂದರೆ ದ್ವಿತೀಯ PUC ಅಂತ ಅರ್ಥ. ಫೆಬ್ರವರಿ 28ರಿಂದ ನಮಗೆ ಪರೀಕ್ಷೆ ಸ್ಟಾರ್ಟ್ ಆಗ್ತದೆ. ಸೆಕೆಂಡ್ PUC ಅವರಿಗೆ ಫೆಬ್ರವರಿ 28ರಿಂದ ಪರೀಕ್ಷೆ ಪ್ರಾರಂಭ ಆಗ್ತವೆ. ನಂತರ ಮಾರ್ಚ್ 18ರಿಂದ SLC ಪರೀಕ್ಷೆ ಪ್ರಾರಂಭ ಆಗ್ತವೆ. ಮಾರ್ಚ್ 18ರಿಂದ SLC ಪರೀಕ್ಷೆ ಪ್ರಾರಂಭ ಆಗ್ತವೆ. ಇದು ಗೊತ್ತೇನೆ. ಈಗೆಲ್ಲ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ನಮಗೆ, ಅಂತಿಮ ವೇಳಾಪಟ್ಟಿ ಬಿಟ್ಟಿದ್ದಾರೆ, ಫೈನಲ್ ಟೈಮ್ ಟೇಬಲು. ಅದನ್ನು ಕೂಡ ವೇಟ್ ಮಾಡಿ, ಚಾನಲ್ ಹಾಕ್ತೀನಿ. ನಂತರ ಕನ್ನಡಪ್ರಭ ಬೆಂಗಳೂರು. ಇದೇ ಮೊದಲ ಬಾರಿಗೆ ಶಾಲಾ ಶಿಕ್ಷಣ ಇಲಾಖೆಯು SLC ಮತ್ತು ದ್ವಿತೀಯ PUC ಪರೀಕ್ಷೆಗಳಿಗೆ ಮೊದಲೇ ಫಲಿತಾಂಶದ ಸಂಭಾವ್ಯ ದಿನಾಂಕವನ್ನು ಪ್ರಕಟಿಸಿದೆ. ಸಂಭಾವ್ಯ ದಿನಾಂಕ ಇದು, ಇದೇ ಫೈನಲ್ ಅಲ್ಲ, ಸಂಭಾವ್ಯ ಅಂತ ಅರ್ಥ. ಹೆಚ್ಚು ಕಮ್ಮಿ ಆದರೂ ನಮಗೆ ಅದೇ ಡೇಟಿಗೆ ರಿಸಲ್ಟ್ ಬರ್ತದೆ. ಡೋಂಟ್ ವರಿ. 1-2 ದಿನ ಹೆಚ್ಚು ಕಮ್ಮಿ ಆದರೂ ಅದೇ ಡೇಟಿಗೆ ಎಕ್ಸಾಮಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ವ್ಯತ್ಯಾಸ ಆಗೋದಿಲ್ಲ, ಹೆಚ್ಚು ಕಡಿಮೆ ಆದರೂ ಅದೇ ಡೇಟಿಗೆ ಬರ್ತದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಇದೇ ಮೊದಲ ಬಾರಿಗೆ ನೋಡಿ, ಇದೇ ಮೊದಲ ಬಾರಿಗೆ. ಹಿಂದಿನ ಯಾವ ವರ್ಷದಲ್ಲೂ ಕೂಡ ನಿಮಗೆ ಡೇಟ್ ಅನೌನ್ಸ್ ಮಾಡಿಲ್ಲ. ಅರ್ಥ ಆಯ್ತಾ? ಇದೇ ಮೊದಲ ಬಾರಿಗೆ ನಿಮ್ಮ ಪರೀಕ್ಷೆಗೆ ಮುಂಚೆ ರಿಸಲ್ಟ್ ಬಿಟ್ಟಿದ್ದಾರೆ, ಅಂದರೆ ರಿಸಲ್ಟ್ ಡೇಟನ್ನು ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಪರೀಕ್ಷೆಗೆ ಮುಂಚೆನೇ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಇದೇ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯಲಿರುವ ಪ್ರಸಕ್ತ ಸಾಲಿನ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನು ಏಪ್ರಿಲ್ 7ರಂದು ಹಾಗೂ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಿಗದಿಯಾಗಿರುವ SLC ಪರೀಕ್ಷೆ 1ರ ಫಲಿತಾಂಶವನ್ನು ಏಪ್ರಿಲ್ 24ಕ್ಕೆ ಪ್ರಕಟಿಸುವ ಗುರಿ ಅದನ್ನೇ ಹೇಳಿದ್ದಾರೆ. ಪ್ರಕಟಿಸುವ ಗುರಿ ಇಟ್ಟುಕೊಂಡದಾಗಿ ಘೋಷಿಸಿದೆ. ಅದನ್ನೇ ಹೇಳಿದ್ದಾರೆ. ನಿಮ್ಮ ಪರೀಕ್ಷೆ ಪ್ರಾರಂಭ ಆಗ್ತದೆ ಯಾವಾಗ? ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ PUC ಪರೀಕ್ಷೆ ಇರ್ತವೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಸೆಕೆಂಡ್ PUC ಪರೀಕ್ಷೆ ಇರ್ತವೆ. ನಂತರ ಏಪ್ರಿಲ್ 7ರಿಂದ ಮಾರ್ಚ್ 18ರವರೆಗೆ SLC ಪರೀಕ್ಷೆ ಇರ್ತವೆ. ಅರ್ಥ ಆಯ್ತಾ? ಏಪ್ರಿಲ್ 2ರವರೆಗೆ ನಿಗದಿಯಾಗಿರುವ SLC ಪರೀಕ್ಷೆ, ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SLC ಪರೀಕ್ಷೆ ಇರ್ತವೆ. ಅರ್ಥ ಆಯ್ತು ಅನ್ಕೋತೀನಿ. ಇದು ಪರೀಕ್ಷೆ 1ರ ವೇಳಾಪಟ್ಟಿ. ಪರೀಕ್ಷೆ 1, ಪರೀಕ್ಷೆ 2 ಅಲ್ಲ. ಇದ್ರ ಜೊತೆಗೆ ನಿಮಗೆ 2ನೇ ಪರೀಕ್ಷೆ ಇದೆ. ಯಾರೆಲ್ಲ ಪರೀಕ್ಷೆ 1ರಲ್ಲಿ PL ಆಗ್ತೀರಾ ಅವ್ರಿಗೆ 2ನೇ ಪರೀಕ್ಷೆ. ಇದು ಪರೀಕ್ಷೆ 1ರ ವೇಳಾಪಟ್ಟಿ, ಅನ್ಯುವಲ್ ಎಕ್ಸಾಮ್ನ ವೇಳಾಪಟ್ಟಿ. ಅರ್ಥ ಆಯ್ತಾ? ಏಪ್ರಿಲ್ 24ಕ್ಕೆ ಪ್ರಕಟಿಸುವ ಗುರಿ ಇಟ್ಟುಕೊಂಡದಾಗಿ ತಿಳಿಸಿದೆ. ಏಪ್ರಿಲ್ 24ಕ್ಕೆ ಗುರಿ ಯಾರಿಗಿದು? ಏಪ್ರಿಲ್ 24 SLC ಅವರಿಗೆ, ಮತ್ತು PUC ಅವರಿಗೆ, ಸೆಕೆಂಡ್ PUC ಅವರಿಗೆ ಏಪ್ರಿಲ್ 7ಕ್ಕೆ ಗುರಿ ಇಟ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಇನ್ನೊಮ್ಮೆ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಸೆಕೆಂಡ್ PUC ಅವರಿಗೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರ್ತದೆ. SLC ಅವರಿಗೆ ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರ್ತದೆ. ಪರೀಕ್ಷೆ 1 ಮಾತ್ರವಲ್ಲದೆ ಪರೀಕ್ಷೆ 2ರ ಸಂಭಾವ್ಯ ಫಲಿತಾಂಶ ದಿನಾಂಕವನ್ನು ಪ್ರಕಟಿಸಲಾಗಿದೆ. ನಿಮಗೆ ಎಕ್ಸಾಮ್ 2 ಬರೀತಾನವರು, ಪರೀಕ್ಷೆ 2 ಬರೀತಾನವರು ನಿಮಗೂ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸಂಭಾವ್ಯ ವೇಳಾಪಟ್ಟಿ, ಫೈನಲ್ ಅಲ್ಲ, ಸಂಭಾವ್ಯ ವೇಳಾಪಟ್ಟಿ ಬಿಟ್ಟಿದ್ದಾರೆ. ಫಲಿತಾಂಶ ದಿನಾಂಕವನ್ನು ಪ್ರಕಟಿಸಲಾಗಿದೆ. ಫಲಿತಾಂಶ ದಿನಾಂಕಗಳು ಕೊಟ್ಟಿದ್ದಾರೆ ನಮಗೆ. ಎಕ್ಸಾಮ್ ಅಷ್ಟೇ ಅಲ್ಲದೆ ಎಕ್ಸಾಮ್ ರಿಸಲ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಪ್ರತಿ ವರ್ಷ ನಿಮಗೆ ಬರೀ ಟೈಮ್ ಟೇಬಲ್ ಗೊತ್ತಾಗ್ತಾ ಇತ್ತು. ಈ ವರ್ಷ ನಿಮಗೆ ಪರೀಕ್ಷೆ ಫಲಿತಾಂಶ ದಿನಾಂಕವನ್ನು ಕೊಟ್ಟಿದ್ದಾರೆ.
ನೋಡಿ, ಏಪ್ರಿಲ್ 25ರಿಂದ ಮಾರ್ಚ್ 9ರವರೆಗೆ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶವನ್ನು ಮೇ 22ರಂದು ಹಾಗೂ ಮೇ 18ರಿಂದ 25 ನಿಗದಿಯಾಗಿರುವ SLC ಪರೀಕ್ಷೆ 2ರ ಫಲಿತಾಂಶವನ್ನು ಜೂನ್ 1ಕ್ಕೆ ಪ್ರಕಟಿಸುವ ಸಂಭಾವ್ಯ ದಿನಾಂಕವನ್ನು ಘೋಷಿಸಲಾಗಿದೆ. ಇನ್ನೂ ಕೊಟ್ಟಿದ್ದಾರೆ, ಪರೀಕ್ಷೆ 2ರ ವೇಳಾಪಟ್ಟಿ ಕೊಟ್ಟಿದ್ದಾರೆ. ಪರೀಕ್ಷೆ ವೇಳಾಪಟ್ಟಿ ಯಾವುದು? ಮೇ 22ರಂದು ಹಾಗೂ ಮೇ 22ರಂದು ಫಲಿತಾಂಶ ಪ್ರಕಟ ಮಾಡ್ತಾರೆ. ಯಾರ್ದು? ಸೆಕೆಂಡ್ PUC ಅವರು. ನಂತರ SLC 2ರ ಫಲಿತಾಂಶ ಜೂನ್ 1ಕ್ಕೆ ಪ್ರಕಟ ಮಾಡ್ತಾರೆ. ಈ ರೀತಿ ಅವರು ಸಮಯ ವೇಳಾಪಟ್ಟಿ ಬಿಟ್ಟಿದ್ದಾರೆ. ಇದುವರೆಗೆ ಮಂಡಳಿಯು ತನ್ನ ಅನುಕೂಲಕ್ಕಾಗಿ ಸಮಯ ಫಲಿತಾಂಶ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳುತ್ತಿದ್ದಾದರೂ ಪ್ರತಿ ವರ್ಷ ನಿಗದಿಪಡಿಸಿಕೊಳ್ತಾ ಇದ್ರು. ಆದರೆ ಅದನ್ನು ಮಾಧ್ಯಮಗಳ ಮೂಲಕ ಅಥವಾ ಸಾರ್ವಜನಿಕವಾಗಿ ಬಹಿರಂಗಪಡಿಸುತ್ತಿರಲಿಲ್ಲ. ಯಾರು ಕೂಡ ಹೇಳ್ತಾ ಇರಲಿಲ್ಲ. ಅವರು ಈ ಡೇಟಿಗೆ ರಿಸಲ್ಟ್ ಬಿಡ್ತೀವಿ ಅಂತ ಪರೀಕ್ಷೆ ಮುಂದೆ ಹೇಳ್ತಾ ಇರಲಿಲ್ಲ. ಈ ವರ್ಷ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂದರೆ, ಸೆಕೆಂಡ್ PUC ಅವರಿಗೆ ಇನ್ನು ಪರೀಕ್ಷೆ ಮುಂಚೆ ಇಂಟರ್ನಲ್ ಮಾರ್ಕ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನು ಪರೀಕ್ಷೆ ಮುಂಚೆ, ಎಕ್ಸಾಮ್ ಮುಂಚೆನೇ ನಿಮ್ಮ ಇಂಟರ್ನಲ್ ಮಾರ್ಕ್ಸು ಏನು 20 ಮಾರ್ಕ್ಸ್ ಕೊಡ್ತಾರಲ್ವಾ, ಎಷ್ಟು ಕೊಟ್ಟಾರ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಕಾಲೇಜ್ನಲ್ಲಿ ನೋಟಿಸ್ ಬೋರ್ಡ್ ಹಾಕಿರ್ತಾರೆ ನೋಡಿ, ನಿಮ್ಮ ಕಾಲೇಜ್ನಲ್ಲಿ ನೋಟಿಸ್ ಬೋರ್ಡ್ ಹಾಕಿರ್ತಾರೆ. ಹಾಕಿಲ್ಲ ಅಂದರೆ ನಿಮ್ಮ ಹೆಡ್ ಮಾಸ್ಟರ್ನ ಕೇಳಿ, ಪ್ರಿನ್ಸಿಪಲ್ನ ಕೇಳಿ, ಅವ್ರು ಹೇಳ್ತಾರೆ. ಅರ್ಥ ಆಯ್ತಾ? ಮಸ್ಟ್ ಆ್ಯಂಡ್ ಶುಡ್ ಅವ್ರು ಹಾಕಲೇಬೇಕು, ನೋಟಿಸ್ ಬೋರ್ಡಲ್ಲಿ ಹಾಕಿರಬೇಕು. ಸೊ ನೋಡೋಣ, ಕಮೆಂಟ್ ಮಾಡಿ ನಿಮಗೆ ಇಂಟರ್ನಲ್ ಎಷ್ಟು ಕೊಟ್ಟಿದ್ದಾರಂತ. ಹೆಚ್ಚಾಗಿ ಆಲ್ಮೋಸ್ಟ್ ಎಲ್ಲ ಕಾಲೇಜ್ಗಳಲ್ಲಿ ನೋಟಿಸ್ ಬೋರ್ಡ್ ಹಾಕಿರ್ತಾರೆ. ನಿಮಗೆ ಎಷ್ಟು ಬಂದಿವೆ 20ಕ್ಕೆ ಎಲ್ಲ ವಿಷಯಗಳಲ್ಲಿ ಎಷ್ಟು ಇಂಟರ್ನಲ್ ಬಂದಿವೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಓಕೆ, ಇನ್ನು ನೆಕ್ಸ್ಟು ಇಷ್ಟು ಆಯಿತು. ಇದು ವ್ಯತ್ಯಾಸ. ಇನ್ನು ವ್ಯತ್ಯಾಸ ಪರೀಕ್ಷೆ ಮೊದಲು ರಿಸಲ್ಟ್ ದಿನಾಂಕ. ಇನ್ನು 3 ಪಾಯಿಂಟ್ ಹೇಳ್ತೇನೆ, ಅವು ಪ್ರತಿಯೊಬ್ಬರು ಗೊತ್ತಿರಲೇಬೇಕು. 1ನೇ ಪಾಯಿಂಟು ಏನು? ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸು. ನೋಡಿ, ಈ ವರ್ಷ ವೇರಿ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರ್ಸು. ಯಾಕಂದರೆ ನಿಮಗೆ SLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ನಿಮಗೆ ಒಂದೇ ನೀಲಕ್ಷೆ ಬಿಟ್ಟಿದ್ದಾರೆ. ನೀಲಕ್ಷೆ ಜೊತೆಗೆ ಮಾಡೆಲ್ ಕ್ವಶನ್ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಪ್ರತಿ ವರ್ಷ ನಿಮಗೆ ಕನ್ಫ್ಯೂಸ್ ಮಾಡ್ತಾಯಿದ್ರು. 2-3 ನೀಲಕ್ಷೆ ಬಿಡ್ತಾಯಿದ್ರು, ಪ್ರಿಂಟ್ಗಳು ಕನ್ಫ್ಯೂಸ್ ಆಗ್ತಿತ್ತು ನಮಗೆ. ಆದರೆ ಈ ವರ್ಷ ನಮಗೆ SLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಒಂದೇ ನೀಲಕ್ಷೆ ಬಿಟ್ಟಿದ್ದಾರೆ, ಒಂದೇ ಪ್ರಿಂಟ್ ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಓದ್ಕೊಳ್ಳಿ. ನೀವು ಎಲ್ಲ ಅದೇ ಓದೋ ಅವಶ್ಯಕತೆ ಇಲ್ಲ, ಎಲ್ಲ ಪಾಠಗಳ ಪದ್ಯ ಓದೋ ಅವಶ್ಯಕತೆ ಇಲ್ಲ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಪ್ರಿಂಟಲ್ಲಿ ಅಷ್ಟನ್ನೇ ಮಾತ್ರ ಓದ್ಕೊಳ್ಳಿ. ಅಲ್ಲಿ ನಿಮಗೆ ಕವರ್ ಆಗ್ತದೆ 80 ಮಾರ್ಕ್ಸು, 80 ಮಾರ್ಕ್ಸು ಅಲ್ಲೇ ಕವರ್ ಆಗ್ತದೆ. ನೀವೆಲ್ಲ ಓದೋ ಅವಶ್ಯಕತೆ ಇಲ್ಲ. ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸು, ಇದು ಕೂಡ ಪಾಯಿಂಟು. ಮಾಡೆಲ್ ಕ್ವಶನ್ ಪೇಪರ್ ಯಾವ ಇರ್ತೀವಿ ಅದೇ ಪ್ಯಾಟರ್ನಲ್ಲಿ ಒಂದು ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. ಪ್ರತಿಯೊಬ್ಬರು ನೋಡ್ಕೊಳ್ಳೇಬೇಕು. ನಿಮಗೆ ಅಂತ ಸೆಕೆಂಡ್ PUCಗೆ 3 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, 3 ಮಾಡೆಲ್ ಕ್ವಶನ್ ಪೇಪರ್ಸು. SLC ಅವರಿಗೆ 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಅದು ಗೊತ್ತಿರಬೇಕು ನಿಮಗೆ. ಅವ್ರು ನೋಡ್ಕೊಳ್ಳೇಬೇಕು, ಕಡ್ಡಾಯವಾಗಿ ನೋಡ್ಕೊಳ್ಳಿ. ಆ ಕ್ವಶನ್ ಪೇಪರು ಅದೇ ಬೇಸ್ ಮೇಲೆ ಅದೇ ಪ್ಯಾಟರ್ನಲ್ಲಿ ನಿಮ್ಮದು ಆನ್ಯುವಲ್ ಎಕ್ಸಾಮ್ ಕ್ವಶನ್ ಬರ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಡ್ಡಾಯವಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಪೇಪರ್ ನಮ್ಮ ಚಾನಲ್ ಇರ್ತದೆ, ನೀವು ಹುಡುಕೋ ಅವಶ್ಯಕತೆ ಇಲ್ಲ. ನಮ್ಮ ಚಾನಲ್ಲಿ ಪ್ರತಿಯೊಂದು ಕ್ವಶನ್ ಬರ್ತದೆ, ನೋಡ್ಕೊಳ್ಳಿ. ಜಸ್ಟ್ ಪ್ಲೇಸ್ಗೆ ಹೋಗಿ, SLC ಆಗಿರ್ಬೋದು, ಸೆಕೆಂಡ್ PUC ಪ್ಲೇಸ್ಟ್ ಇದೆ ಒಂದು, ಅಲ್ಲಿ ಹೋದ್ರೆ ನಿಮಗೆ ಎಲ್ಲ ವಿಡಿಯೋಸ್ ಇರ್ತವೆ. ಚೆನ್ನಾಗಿ ನೋಡ್ಕೊಂಡಿರಿ, ಎಕ್ಸಾಮ್ ಅದೇ ಪ್ಯಾಟರ್ನ್ ಬರ್ತದೆ. ಜೊತೆಗೆ 3rd ಪಾಯಿಂಟು, ನಿಮಗೆ ಏನು ಮಾಡ್ತಾರೆ, ಇಂಟರ್ನಲ್ ಮಾರ್ಕ್ಸನ್ನು ಕಾಲೇಜ್ನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸ್ಕೂಲಲ್ಲಿ ಆಗಿರ್ಬೋದು, SLC ಆಗಿರ್ಬೋದು, ಸೆಕೆಂಡ್ PUC ಅವರಿಗೆ ಕೆಲವೊಂದು ಕಡಿಮೆ ಕೊಡ್ತಾರೆ. ಅರ್ಥ ಆಯ್ತಾ? ಅವಾಗ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು. ಕಡಿಮೆ ಕೊಟ್ಟರೆ ನಿಮಗೆ ಕೆಲವೊಂದು ಸಲ ರಿಸಲ್ಟ್ ಡೌನ್ ಆಗೋ ಚಾನ್ಸ್ ಇರ್ತದೆ. ಅರ್ಥ ಆಯ್ತಾ? ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಟೈಮ್ ಇಲ್ಲ ನಿಮಗೆ. ಸೆಕೆಂಡ್ PUC ಅವರಿಗೆ ಸ್ಪೆಸಿಫಿಕ್ಕಾಗಿ ಸೆಕೆಂಡ್ PUC ಅವರಿಗೆ ಇಂಟರ್ನಲ್ ಮಾರ್ಕ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನು ಏಪ್ರಿಲ್ ಯಾವುದಿದು ಫೆಬ್ರವರಿ 20 ಒಳಗೆ ನಿಮಗೆ ಅದು ತಿದ್ದುಪಡಿ ಮಾಡ್ಕೋಬೇಕು. ಅರ್ಥ ಆಯ್ತಾ? ನೋಟಿಸ್ ಬೋರ್ಡ್ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದನ್ನ ನೀವು ನೋಡ್ಕೊಂಬಿಟ್ಟು ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕಡಿಮೆ ಕೊಟ್ಟಿದ್ದಾರೆ, ನಿಮಗೆ ಹೆಚ್ಚು ಕೊಟ್ಟರೆ ಪರವಾಗಿಲ್ಲ, ಕಡಿಮೆ ಕೊಟ್ಟಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇವಾಗಲೇ ಫೆಬ್ರವರಿ 20ರ ಒಳಗೆ ಅವ್ರು ತಿದ್ದುಪಡಿ ಮಾಡಬೇಕು. ಆಮೇಲೆ ತಿದ್ದುಪಡಿ ಮಾಡೋಕ್ಕಾಗಲ್ಲ, ಅದನ್ನು ಫ್ರೀಸ್ ಮಾಡ್ತಾರೆ. ಅರ್ಥ ಆಯ್ತಾ? ಫೆಬ್ರವರಿ 20ರ ಒಳಗೆ ನಿಮ್ಮ ಕ್ಲಾಸ್ ಟೀಚರ್ ಭೇಟಿ ಮಾಡಿಬಿಟ್ಟು ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಅಪ್ಡೇಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟೈಮ್ ಟೇಬಲ್ ಕೊಡ್ತೀನಿ, ವೇಳಾಪಟ್ಟಿ ಕೊಡ್ತೀನಿ, ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಅಂತ. ವೇಟ್ ಮಾಡಿ, ಅದು ಕೂಡ ವಿಡಿಯೋ ಬರ್ತದೆ. ಕಮೆಂಟ್ ಮಾಡಿ, ನಿಮಗೆ ಬೇರೆ ಡೌಟ್ ಕಮೆಂಟ್ ಮಾಡಿ. ಜೊತೆಗೆ SLC ಕೂಡ ನಿಮಗೆ ಅಂತಿಮ ವೇಳಾಪಟ್ಟಿ ಬಿಟ್ಟಿದ್ದಾರೆ, ಸೆಕೆಂಡ್ PUC ಬಿಟ್ಟಿದ್ದಾರೆ, ಅದನ್ನು ಕೂಡ ಹಾಕಿರ್ತೀನಿ. ಅದಷ್ಟೇ ಅಲ್ಲದೆ ಎಲ್ಲ ವರ್ಷ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬಂದೇವರ ಪ್ರಶ್ನೆಗಳು ಎಲ್ಲ ಕೂಡ ಇರ್ತವೆ. ಅವನು ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಕ್ಸಾಮ್ ರಿಲೇಟೆಡು ಏನೇ ಡೌಟ್ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ ಅಥವಾ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.